ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ. ಇಷ್ಟ ಆದ್ರೆ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇವತ್ತು ನಾನು ನಿಮ್ಗೆ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ 10 ಅತಿ ಎತ್ತರವಾದಂತಹ ಜಲಪಾತಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲಾ ವಿಡಿಯೋಗಳು ಕೂಡ ನಿಮ್ಗೆ ಬೇಗ ತಲುಪುತ್ತೆ. ಈಗ ವಿಷಯದ ಕಡೆ ಬರೋಣ. ಭಾರತದಲ್ಲಿ ಜಲಪಾತಗಳಿಗೇನು ಕಡಿಮೆ ಇಲ್ಲ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರೋ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕನೇ. ಹಾಗೆ ಅತಿ ಎತ್ತರವಾದ ಜಲಪಾತ ಕೂಡ ಇರೋದು ನಮ್ಮ ಕರ್ನಾಟಕದಲ್ಲೇ ಅನ್ನೋದು ನಮ್ಮ ಹೆಮ್ಮೆ. ಭಾರತದಲ್ಲಿ ಅತಿ ಎತ್ತರದಿಂದ ಬೀಳುವಂತ ಮೊದಲ ಜಲಪಾತ ಕುಂಚಿಕಲ್ ಜಲಪಾತ. ಈ ಜಲಪಾತದ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರದಿಂದ ಧುಮ್ಮಿಕ್ಕುವಂತಹ 2ನೇ ಜಲಪಾತವಾಗಿ ಕಂಡುಬರುತ್ತೆ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಗಡಿಭಾಗದಲ್ಲಿರೋ ಹೊಸನಗರ ತಾಲೂಕಿನಲ್ಲಿ ಕಂಡುಬರುತ್ತೆ. ವಾರಾಹಿ ನದಿಯಿಂದ ಸೃಷ್ಟಿಯಾಗೋ ಈ ಜಲಪಾತ ಆಳವಾದ ಕಂದಕದಂತಹ ಜಾಗದಲ್ಲಿ ಬೆಟ್ಟ ಗುಡ್ಡಗಳಿಂದ ಸಾಗಿ ಸುಮಾರು 1493 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ವಾರಾಹಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಾಣಿ ಡ್ಯಾಂನಿಂದ ಸುಮಾರು 3 ಕಿಲೋಮೀಟರ್ ಕಾಡಿನ ಮಧ್ಯೆ ದುರ್ಗಮ ದಾರಿಯಲ್ಲಿ ಹೋದ್ರೆ ಈ ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಬಹುದು. ಜಲಪಾತ ವೀಕ್ಷಣೆಗೆ ಮಳೆಗಾಲವೇ ಅತ್ಯುತ್ತಮವಾದಂತಹ ಸಮಯ. ಎರಡನೆಯದಾಗಿ ಬರೇಹಿಪಾನಿ ಜಲಪಾತ. ಒಡಿಶಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಈ ಜಲಪಾತ 2 ಹಂತಗಳಾಗಿ ಧುಮ್ಮಿಕ್ಕುತ್ತೆ. ಭಾರತದ 2ನೇ ಅತಿ ಎತ್ತರವಾದ ಈ ಜಲಪಾತ ಒಡಿಶಾ ರಾಜ್ಯದ ಪೂರ್ವ ಘಟ್ಟಗಳಲ್ಲಿರುವ ಮೇಘಸುನಿ ಅನ್ನೋ ಪರ್ವತ ಮೇಲಿಂದ ಹರಿದು ಬರುವಂತ ಬುಧಬಲಂಗ ಅನ್ನೋ ನದಿಯಿಂದ ರೂಪುಗೊಂಡು ಸುಮಾರು 1309 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಒಡಿಶಾ ರಾಜ್ಯದ ಬರಿಪಾ ರೈಲ್ವೆ ನಿಲ್ದಾಣದಿಂದ ಈ ಜಲಪಾತಕ್ಕೆ ನೀವು ಸುಲಭವಾಗಿ ತಲುಪಬಹುದು. ಮೂರನೆಯದಾಗಿ ನೋಖಾಲಿಕೈ ಜಲಪಾತ. ಈ ಜಲಪಾತ ಭಾರತದ ಅತಿ ಎತ್ತರದಿಂದ ಧುಮ್ಮಿಕ್ಕುವಂತ ಒಂದೇ ಹನಿಯ ಜಲಪಾತ. ಅಂದ್ರೆ ಈ ಜಲಪಾತ ಮೊದಲು ಹೇಳಿದಂತ ಜಲಪಾತಗಳಂತೆ 2-3 ಹಂತಗಳಿಂದ ಧುಮ್ಮಿಕ್ಕೋ ಬದಲು ಮೇಲಿನಿಂದ ತಳದವರೆಗೆ ನೇರವಾಗಿ ಬೀಳುತ್ತೆ. ಭೂಮಿಯ ಮೇಲಿನ ಅತ್ಯಂತ ತೇವವಾದ ಸ್ಥಳವಾದ ಮೇಘಾಲಯ ರಾಜ್ಯದ ಚಿರಾಪುಂಜಿಯಲ್ಲಿ ಕಂಡುಬರುವ ಇದು ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಭಾರಿ ಮಳೆಯಾದಾಗ ಹರಿದು ಬರುವಂತ ನೀರೆಲ್ಲ ಒಂದೇ ಕಡೆ ಸಂಗ್ರಹವಾಗಿ ಸುಮಾರು 1115 ಅಡಿ ಎತ್ತರದಿಂದ ಜಲಪಾತದ ರೀತಿಯಲ್ಲಿ ಧುಮ್ಮಿಕ್ಕುತ್ತೆ. ಇದರ ಅರ್ಥ ಇದು ನದಿಯಿಂದ ರೂಪುಗೊಳ್ಳದೆ ಬರೀ ಮಳೆ ನೀರನ್ನ ಅವಲಂಬಿಸಿರೋ ಜಲಪಾತವಾಗಿ ಗುರುತಿಸಿಕೊಳ್ಳುತ್ತೆ. ನೀವು ಚಿರಾಪುಂಜಿಗೆ ರೈಲ್ವೆ ಅಥವಾ ಬಸ್ಸಿನ ಮೂಲಕವಾಗಿ ಈ ಜಲಪಾತವನ್ನ ಕಣ್ತುಂಬಿಕೊಳ್ಬಹುದು. ನಾಲ್ಕನೆಯದಾಗಿ ನೋಸ್ಗಿತಿಯಾಂಗ್ ಜಲಪಾತ. ಈ ಜಲಪಾತ ಕೂಡ ಮೇಘಾಲಯ ರಾಜ್ಯದ ಪೂರ್ವ ಖಾಸಿ ಗುಡ್ಡಗಳ ಜಿಲ್ಲೆಯಲ್ಲಿರೋ ಮಾಸ್ಮಾಯ್ ಅನ್ನೋ ಹಳ್ಳಿಯಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ 7 ಸಿಸ್ಟರ್ಸ್ ವಾಟರ್ಫಾಲ್ ಅಂತ ಕರೆಸಿಕೊಳ್ಳೋ ಈ ಜಲಪಾತ 1033 ಅಡಿ ಎತ್ತರದಿಂದ 7 ಭಾಗಗಳಾಗಿ ಹರಿಯುತ್ತೆ. ಈ ಜಲಪಾತ ಕೂಡ ನೋಕಾಲಿಕೈ ಜಲಪಾತದ ರೀತಿ ನದಿಯಿಂದ ರೂಪುಗೊಳ್ಳೋ ಬದಲು ಮಳೆ ನೀರನ್ನೇ ಅವಲಂಬಿಸಿ ಹರಿಯೋ ಜಲಪಾತವಾಗಿದೆ. ಪೂರ್ವಕಾಸಿ ಬೆಟ್ಟಗಳಲ್ಲಿ ಅತಿ ಹೆಚ್ಚು ಮಳೆಯಾದಾಗ ಹರಿದು ಬರುವಂತ ನೀರೆಲ್ಲ ಜಲಪಾತವಾಗಿ ಧುಮ್ಮಿಕ್ಕುತ್ತೆ. ಇಲ್ಲಿ ಕೂಡ ರೈಲು ಅಥವಾ ಬಸ್ಸಿನ ಮೂಲಕ ತಲುಪಬಹುದು. ಐದನೆಯದಾಗಿ ದೂದ್ ಸಾಗರ್ ಜಲಪಾತ. ಹೆಸರೇ ಹೇಳೋ ಹಾಗೆ ಹಿಂದಿಯಲ್ಲಿ ದೂದ್ ಅಂದ್ರೆ ಕನ್ನಡದಲ್ಲಿ ಹಾಲು ಅನ್ನೋ ಅರ್ಥ ಬರುತ್ತೆ. ಹಾಲಿನ ಸಮುದ್ರದಂತೆ ಹಾಲಿನ ಬಣ್ಣದಲ್ಲಿಯೇ ಧುಮ್ಮಿಕ್ಕುವ ಈ ಜಲಪಾತ ಕರ್ನಾಟಕ ಹಾಗೂ ಗೋವಾ ಗಡಿಭಾಗದ ರೈಲ್ವೆ ಮಾರ್ಗದಲ್ಲಿಯೇ ಕಂಡುಬರುತ್ತೆ. ಮಹಾದಾಯಿ ನದಿಯಿಂದ ರೂಪುಗೊಳ್ಳೋ ಈ ಜಲಪಾತ 1017 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಗೋವಾ ರಾಜ್ಯದ ಪಣಜಿ ಅಥವಾ ಕರ್ನಾಟಕದ ಬೆಳಗಾವಿಯಿಂದ ಇಲ್ಲಿಗೆ ನೀವು ತಲುಪಬಹುದು. ಆರನೆಯದಾಗಿ ಕಿನ್ರಮ್ ಜಲಪಾತ. ಈ ಜಲಪಾತ ಕೂಡ ಮೇಘಾಲಯ ರಾಜ್ಯದ ಚಿರಾಪುಂಜಿಯ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ. 3 ಹಂತಗಳಾಗಿ ಬೀಳುವ ಈ ಜಲಪಾತ ಸುಮಾರು 1001 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ತಂಗಕರಂಗ್ ಉದ್ಯಾನವನದಲ್ಲಿರುವ ಈ ಜಲಪಾತ ನೋಕಾಲಿಕೈ ಮತ್ತು ನೋಸ್ಗಿತಿಯಾಂಗ್ ಜಲಪಾತಗಳ ರೀತಿಯಲ್ಲಿಯೇ ಅತಿ ಹೆಚ್ಚು ಮಳೆಯಾದಾಗ ಸಂಗ್ರಹವಾಗುವಂತ ನೀರಿನಿಂದ ರೂಪುಗೊಳ್ಳುತ್ತೆ. ಚಿರಾಪುಂಜಿಯ ಮೂಲಕ ಸುಲಭವಾಗಿ ಈ ಜಲಪಾತಕ್ಕೆ ತಲುಪಬಹುದು. ಏಳನೆಯದಾಗಿ ಮೀನ್ಮುಟ್ಟಿ ಜಲಪಾತ. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಕಂಡುಬರುವ ಈ ಜಲಪಾತ ಬಾಣಾಸುರ ಬೆಟ್ಟಗಳಿಂದ ಹರಿದು ಬರುವ ಕಬಿನಿ ಅಥವಾ ಕಪಿಲಾ ನದಿಯಿಂದ ರೂಪುಗೊಂಡು ಸುಮಾರು 990ರಿಂದ 1000 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. 3 ಹಂತಗಳಾಗಿ ಬೀಳುವ ಈ ಜಲಪಾತ ಮಳೆಗಾಲದಲ್ಲಿ ಅತಿ ಹೆಚ್ಚು ಅಪಾಯಕಾರಿ. ವಯನಾಡಿನಿಂದ ಚಹಾ ತೋಟಗಳ ನಡುವೆ ಟ್ರೆಕ್ಕಿಂಗ್ ಮಾಡಿ ಈ ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಬಹುದು. ಎಂಟನೆಯದಾಗಿ ತಲೈಯಾರ್ ಜಲಪಾತ.
ಇದನ್ನ ರಾಟ್ಟೈಲ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಇದು ನೋಡೋದಕ್ಕೆ ಇಲಿಯ ಬಾಲದ ರೀತಿ ಕಾಣೋದೇ ಈ ಹೆಸರಿಗೆ ಕಾರಣ. ತಮಿಳುನಾಡು ರಾಜ್ಯದ ದಿಂಡಿಗಲ್ ಜಿಲ್ಲೆಯಲ್ಲಿ ಕಂಡುಬರುವ ಇದು ವೈಗೈ ನದಿಯ ಉಪನದಿಯಾದ ಮಂಜಲಾರ ನದಿಯಿಂದ ರೂಪುಗೊಂಡು ಸುಮಾರು 974 ಅಡಿ ಎತ್ತರದಿಂದ ಬೀಳುತ್ತೆ. ಜಲಪಾತದ ಬಳಿಗೆ ಹೋಗೋದಿಕ್ಕೆ ಅನುಮತಿ ಇಲ್ಲದೆ ಇರೋದ್ರಿಂದ ಕೊಡೈಕೆನಾಲ್ ಘಾಟ್ ರಸ್ತೆಯ ಡಮ್ರಾಕ್ ವೀಕ್ಷಣಾ ಸ್ಥಳದಿಂದ ನೋಡಬಹುದು. 9ನೇಯದಾಗಿ ವಜ್ರೈ ಜಲಪಾತ. ಮಹಾರಾಷ್ಟ್ರದ ಸತಾರಾ ನಗರದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿರುವ ಬಂಬೌಲಿ ಸಹ್ಯಾದ್ರಿ ಬೆಟ್ಟದ ಬಳಿ ಇರುವ 3 ಹಂತದ ಜಲಪಾತ ಇದಾಗಿದ್ದು, ಉರ್ಮೋಡಿ ಅನ್ನೋ ನದಿಯಿಂದ ರೂಪುಗೊಂಡು ಸುಮಾರು 853 ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುತ್ತೆ. ಸತಾರಾ ನಗರದಿಂದ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಇನ್ನು ಕೊನೆಯದಾಗಿ 10ನೇಯದು ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿದ್ದು, ಜಲಪಾತವನ್ನ ವೀಕ್ಷಿಸುವಂತ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಕನ್ನಡ ನಾಡಿನ ಭಾಗೀರಥಿ ಎಂದು ಕರೆಸಿಕೊಳ್ಳೋ ಶರಾವತಿ ನದಿಯಿಂದ ರೂಪುಗೊಂಡು ಸುಮಾರು 830 ಅಡಿ ಎತ್ತರದಿಂದ 4 ಕವಲುಗಳಾಗಿ ಬೀಳುತ್ತೆ. ಈ 4 ಕವಲುಗಳಿಗೆ ಕ್ರಮವಾಗಿ ವೈಭವವಾಗಿ ಧುಮುಕುವ ರಾಜ, ಆರ್ಭಟಿಸುತ್ತಾ ಧುಮುಕುವ ರೋರರ್, ಬಳುಕುತ್ತಾ ಜಾರುವ ಲೇಡಿ ಅಂದ್ರೆ ರಾಣಿ, ರಭಸದಿಂದ ನುಗ್ಗುವ ರಾಕೆಟ್ ಎಂದು ಕರೆಯಲಾಗುತ್ತೆ. ಆದರೆ ಜೋಗಕ್ಕೆ ಮೊದಲಿನಂತೆ ಸೌಂದರ್ಯ ಇಲ್ಲ. ಅದಕ್ಕೆ ಕಾರಣ ಲಿಂಗನಮಕ್ಕಿ ಡ್ಯಾಮ್. ಈ ಡ್ಯಾಮ್ ನಿರ್ಮಾಣದಿಂದ ಈ ಜಲಪಾತದ ಸೊಬಗನ್ನ ಬರೀ ಮಳೆಗಾಲದಲ್ಲಿ ಮಾತ್ರ ನೋಡಬಹುದು. ಸಾಗರದಿಂದ ಇಲ್ಲಿಗೆ ಸುಲಭವಾಗಿ ಹೋಗ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಭಾರತ ಎಷ್ಟೊಂದು ಸುಂದರವಾದ ಜಲಪಾತಗಳಿಗೆ ತಾಣವಾಗಿದೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷವಾದ ವಿಷಯದ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.